ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಆಫ್ಟರ್ ಲಾಂಗ್ ಗ್ಯಾಪ್ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಸೇಲಲ್ಲಿ ನಾನು ಬ್ಯುಸಿಯಾಗಿ ಹೋಗಿದ್ದೆ. ಇವತ್ತು ಸೇಲ್ ಮುಗಿತಾ ಇದೆ, ಲಾಸ್ಟ್ ಡೇ, ಅದಕ್ಕೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಮಾಡ್ಬೋದಿತ್ತು, ಬಟ್ ಎಡಿಟಿಂಗ್ ಎಲ್ಲ ಸಿಕ್ಕಾಬಟ್ಟೆ ಟೈಮ್ ತೊಗೊಳುತ್ತೆ. ನಾವು ಅಲ್ಲೇ ಸ್ಟ್ರೈನ್ ಆಗಿರ್ತೀವಿ, ಮತ್ತೆ ಬಂದು ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಪೇಷನ್ಸ್ ನಮಗಿರಲಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಡೇ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಷ್ಟು ರೆಸ್ಪಾನ್ಸ್ನ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಬಂದವರೆಲ್ಲ ಹೇಳಿದೊಂದೇ ಮಾತು, ನನಗೆ ಅದೊಂದು ಖುಷಿ ಆಯಿತು. ಬೇರೆಯವ್ರ ವೀಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿಲ್ಲ. ಸೊ ನಿಮ್ಮ ಅಕೌಂಟಿಂದ ನಿಮ್ಮ ವೀಡಿಯೋ ನೋಡ್ಕೊಂಡು ಬಂದೆ, ನಿಮ್ಮ ವೀಡಿಯೋನೇ 5-6 ಸಲ ಶೇರ್ ಆಗ್ತಿದೆ ನಮಗೆ ಅಂತ ಹೇಳ್ತಾರಲ್ಲ. ಸೊ ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸ್ಯಾರೀಸ್ ಎಲ್ಲ ತೊಗೊಂಡು ಹೋದರು. ಇವತ್ತು ಲಾಸ್ಟು ಫುಲ್ಲು ಕ್ಲಿಯರ್ ಮಾಡಿಕೊಂಡು ನಾವು ಮನೆಗೆ ಬಂದು ಈ ಒಂದು 10 ದಿನದ ಜರ್ನಿದು ನಿದ್ದೆನ ನಾವು ಮಾಡಬೇಕು. ಸೊ ನಾನು 5 ಡೇಸ್ ಅಂತ ಹಾಕ್ಕೊಂಡಿದ್ದು, ರೆಸ್ಪಾನ್ಸ್ನ ನೋಡಿ ನಾನು 10 ಡೇಸ್ನ ಮಾಡಿಕೊಂಡೆ. ನಾನು ಚಿಕ್ಕದಾಗಿ ಮಾಡಿದ್ದು ಗೈಸ್, ದೊಡ್ಡದಾಗೇನು ಮಾಡಿರಲಿಲ್ಲ. ಸೊ ಅದನ್ನು ದೊಡ್ಡದಾಗಿ ಮಾಡಬೇಕು ಅಂತಲೇ ಫಸ್ಟ್ ಸ್ಟಾರ್ಟಿಂಗ್ ಇತ್ತು. ಸೊ ಸ್ಟಾರ್ಟಿಂಗೇ ದೊಡ್ಡದಾಗಿ ಮಾಡಿ ಅಕಸ್ಮಾತು ನಮ್ಮ ರೀಚ್ ಕನೆಕ್ಟ್ ಆಗಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತಾಯಿತ್ತು. ಸೊ ಬೇಡ, ಇವಾಗ ಚಿಕ್ಕದಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ನಾವು ಮತ್ತೆ 2ನೇ ಸೇಲ್ನ ಹಾಕ್ತೀವಿ. ಯಾವಾಗ ಏನು ಎತ್ತ ಅಂತ ಅಪ್ಡೇಟ್ ಕೊಡಲ್ಲ. ಸಡನ್ನಾಗೆ ನಾಳೆ ಹಾಕೋದು ಅಂದರೆ ಇವತ್ತು ವೀಡಿಯೋ ಮಾಡಿ ಪೋಸ್ಟ್ ಮಾಡೋದು, ಆ ರೀತಿ ಮಾಡ್ತೀನಿ. ಸೊ ಇನ್ನೊಂದು ಸೇಲು ಮೈಸೂರ ಅಥವಾ ಬೇರೆ ಕಡೆನ ಅನ್ನೋದು ಒಂದು ಅಪ್ಡೇಟ್ ಮಾಡ್ತೀವಿ. ಸೊ ಈ ರೆಸ್ಪಾನ್ಸ್ನ ನೋಡಿ ನಾವು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಇವಾಗ ಸ್ಮಾಲು ಒಂದು ಐಡಿಯಾ ಬಂತು, ಯಾವ ರೀತಿ ಮಾಡಬೇಕು, ಏನು ಎತ್ತ, ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇನ್ನೊಂದು ಸೇಲ್ನ ಅಪ್ಕಮ್ಮಿಂಗ್ ಡೇಸಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೂ ಇದೇ ರೀತಿ ಸಪೋರ್ಟ್ನ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಚಿನ್ನಿ ಬನ್ನಿ, ಹೆಂಗಿತ್ತು ಹೇಳ್ಬಿಡಿ ನಮ್ಮ ಸೇಲ್. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೆಂಗೆ ಬಂದ್ಬಿಟ್ಟವಳೆ ಎಲ್ಲ ಮಗಳು, ಇಲ್ಲಿ ತಿರ್ಗಮ್ಮ ತಿರ್ಗಿ ಕಡೆ. ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಸೊ ನಾವು ಒಂದು ಫಸ್ಟು 2 ಡೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. 2 ಡೇಸ್ ಬೇಡ 5 ಡೇಸ್ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ವಿ. ಸೊ ಅದಾದಮೇಲೆ ರೆಸ್ಪಾನ್ಸಸ್ ನೋಡಿ ನಾವು ಇನ್ನೂ 5 ಡೇಸ್ ಎಕ್ಸ್ಟೆಂಡ್ ಮಾಡಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಕಂಪ್ಲೀಟ್ ಮಾಡೋ ಹಾದಿಯಲ್ಲಿದ್ದೀವಿ. ಇವತ್ತು ಫೈನಲ್ ಲಾಸ್ಟ್ ಡೇ. ಸೊ ಫಸ್ಟ್ ಬಂದು ನಾವು ಆಫರ್ ಅಂದರೆ ಏನು ಹೋಲ್ಸೇಲ್ ಸ್ಯಾರೀಸ್ ಹೋಲ್ಸೇಲ್ ಪ್ರೈಸ್ಗೆ ಅಲ್ಲಿ ಅದಕ್ಕೆ ಕೊಟ್ಬಿಡೋಣ ಅಂತ ಎಕ್ಸ್ಪೋ ಸೇಲ್ ಮಾಡಿದ್ದು, ಹೋಲ್ಸೇಲ್ ಪ್ರೈಸ್ಗೆ ಕೊಟ್ಬಿಟ್ವಿ. ಅದಾದಮೇಲೆ ಬೈ 1 get 1 ಕೊಟ್ವಿ. ಸೊ ಇವತ್ತು ಫೈನಲ್ ಡೇ. ಸೊ ಇವತ್ತೂ ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫೈನಲ್ ಡೇ ಏನಿದೆ ಅದನ್ನು ಕಂಪ್ಲೀಟ್ ಸಕ್ಸಸ್ಫುಲ್ಲಾಗಿ ಮುಗಿಸ್ತೀವಿ. ನೆಕ್ಸ್ಟ್ ಸೇಲ್ ಯಾವಾಗ? ಇಲ್ಲಿ ನೆಕ್ಸ್ಟ್ ಸೇಲ್ ಅತಿ ಶೀಘ್ರದಲ್ಲೇ ಮಾಡಬೇಕು. ಸೊ ಅದು ಮೈಸೂರಲ್ಲ, ನೆಕ್ಸ್ಟ್ ಬೇರೆ ಕಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೈಸೂರಲ್ಲಾದರೂ ಆಗ್ಬೋದು ಅಥವಾ ಬೇರೆ ಕಡೆ ಆದರೂ ಆಗ್ಬೋದು. ಸೊ ಲಾಸ್ಟ್ ಮಿನಿಟಲ್ಲಿ ಏನು ಟ್ವಿಸ್ಟ್ ಇರುತ್ತೆ ಗೊತ್ತಿಲ್ಲ ಅಲ್ವಾ? ಹೌದು. ಸೊ ಅದಕ್ಕೂ ನೆಕ್ಸ್ಟ್ ಅಂದರೆ ಮೊದಲನೇ ಹೆಜ್ಜೆ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಸಾಕೋತಿ ನಮ್ದು ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇರಲಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. ಅತಿ ಆಸೆ ಗತಿ ಕೇಡು ಅಂತಾರಲ್ಲ, ಅಷ್ಟು ಬೇಡ ಮನುಷ್ಯನಿಗೆ, ಬೇಡ. ಇಷ್ಟು ಬಂದರೆ ಸಾಕು, ಅಷ್ಟೇ ಇರೋದು, ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಅತಿ ಕೋಟಿ ಆ ಲೆವೆಲಿಗೆ ಬೇಡ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನು ನಾವು ರೀಚ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಈ ಸೇಲ್ಗೆ ಯಾರ್ಯಾರು ಎಲ್ಲ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲ ಇಲ್ಲಿಂದಾನೇ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಲೆಟ್ಸ್ ಗೋ ಮಾಡೋಣ ಬನ್ನಿ ಗೈಸ್. ಲಾಸ್ಟ್ ಡೇ ಇವತ್ತು ನಮಗೆ ಏನೋ ಬಿರಿಯಾನಿ ಬರ್ತಾಯಿದೆ, ಮಟನ್ ಬಿರಿಯಾನಿ ಕಾಂಪ್ಲಿಮೆಂಟ್ರಿ. ಸೊ ಬೇರೆಯವ್ರ ಕಡೆಯಿಂದ. ಸೊ ಹೋಗಿ ಅಲ್ಲೇ ಟಿಫನ್ ಮಾಡೋಣ ಬನ್ನಿ. ಏನೇ ಹೊರಡ್ಬೇಕು ಅವಳು ಚೋಟೋನು ಇರೋ, ಅವಳು ಹೇಳಕ್ಕೆ ಹೇಳಿ. ಚೋಟೋನು ಮಗಳು, ಚೋಟು ಚದು ಚದು. ಎಸ್ ಗೈಸ್, ಹೋಗ್ತಾ ಇದೀವಿ ಸೇಲ್ ಹತ್ರ. ನಮ್ಗೆ ಹೆಂಗೆ ಆಗ್ಬಿಡಿದೆ ಅಂದರೆ ಡೈಲಿ 9:00ವರೆಗೆ ಹೋಗು, ಸಂಜೆ 9:00ವರೆಗೆ ಬಾ, ಡ್ಯೂಟಿ ಅವರ್ಸು. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ ಗೈಸ್. ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾರಲ್ಲ, ಬೆಳಗ್ಗೆ ಹೋಗಿ ಸಂಜೆ
ಸೊ ಆ ಕಷ್ಟ ನನಗೆ ಇವಾಗ ಗೊತ್ತಾಯಿತು. ನಮ್ಮ ಮನೆಯವ್ರು ಕೇಳ್ತಾ ಇದ್ರು ಗೊತ್ತಾಯ್ತಾ ನಿಮಗೆ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಒಂದಷ್ಟು ಜನದ ಕೈಲಿ ಪ್ರಮೋಷನ್ ಮಾಡಿಸಿದ್ದೀವಿ. ಆ ಪ್ರತಿ ಒಂದು ವೀಡಿಯೋಗೂ ಪಮ್ಮಿ ನಿನಗೆ ತೋರಿಸ್ತಿದೆ ಗೊತ್ತಾ, ಅದೇ ರೀತಿ ಅವರು ತೋರಿಸ್ತಾ ಇದ್ರು. ಯಾವಳೊಬ್ಳು ಮಾಡ್ತಿದ್ಲಲ್ಲ ಕಮೆಂಟ್ನ, ಸರಿ ಅವಳೊಬ್ಳು ಸುಪ್ರೀತಾ ದರ್ಶನ್ ಅಂತ ಅವಳ ಹೆಸರು. ಅವ್ಳಿಗೆ ಏನ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ, ಇಲ್ಲ ಅಂತಂದ್ರೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಬುದ್ಧಿ ಹಂಗೆ ಕಲ್ಸಿರ್ತಾರೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಬೇರೆ ಕೆಲಸ ಇರಲ್ಲ, ಗಂಡ ಸರ್ರಿ ತಂದು ಹಾಕ್ತಾ ಇರ್ತಾನೆ, ತಿನ್ಬಿಟ್ಟು ಅರ್ಧಕ್ಕಾಗಲ್ವಲ್ಲ ಮನೇಲಿ. ಅದಕ್ಕೇನೆ ಏನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಎಲ್ಲರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡೋದು ಅಂತ ಅಷ್ಟೊಂದು ಧೈರ್ಯ ಇದ್ರೆ ನಾವು ಸೇಲ್ ಹಾಕ್ಬಿಟ್ಟು ಅಲ್ಲೇ ಕೂತಿದ್ವಿ. 10 days ಎದುರುಗಡೆ ಮಾತಾಡ್ಬೇಕಾಗಿತ್ತು, ಅವಾಗ ಆನ್ಸರ್ ಕೊಡ್ತಾ ಇದ್ದೆ ನಾನು. ಇಲ್ದೇ ಇರೋದು ಬಂದಿದ್ದೆ ಹಂಗಿಲ್ಲ ಹಿಂಗಿಲ್ಲ ಅಂತ. ನಾನು CC ಕ್ಯಾಮ್ರಾ ಚೆಕ್ ಮಾಡ್ತೀನಿ ಅಂದ ತಕ್ಷಣ ಅವಳೇ ನಾನು ಬಂದಿಲ್ಲ, ನನ್ನ ಫ್ರೆಂಡ್ ಬಂದಿದ್ಲು ಅಂತ ಉಲ್ಟಾ ತಿರ್ಸ್ಬಿಟ್ಲು. ಹೌದಾ? ಹಂಗಾರೆ ನಾವು ಹಾಕಿರೋ ಬಟ್ಟೆ ಯಾವುದು ಚೆನ್ನಾಗಿರ್ಲಿಲ್ಲ, ಆಮೇಲೆ ಏನು ಅಲ್ಲಿ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿರ್ಲಿಲ್ಲ, ಪ್ರೈಸು ಜಾಸ್ತಿ ಇಟ್ಬಿಟ್ಟಿದ್ವಿ, ಸೊ ನಮಗೆ ಸೇಲೇ ಆಗಿಲ್ಲ. ಹಂಗಾದ್ರೆ ಅದಕ್ಕೆ ಅಷ್ಟು ಲಕ್ಷ ವ್ಯಾಪಾರ ಮಾಡಿದ್ದೀನಿ ನಾನು. ಅವಳು ಯಾರು ಏನು ಅಂತ ಪಮ್ಮಿ ನಾನು ಫೋಟೋ ಹಾಕ್ತೀನಿ, ಇದರಲ್ಲಿ ಹಾಕ್ತೀನಿ. ಆ್ಯಂಡ್ ಈ ಸೇಲ್ ಮುಗಿದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಲಾಸ್ಟ್ ಟೈಮ್ ಒಬ್ಳಿಗೆ ಹಾಕಿದ್ದೆ ಗೊತ್ತಾ, ಹಾಕಿದ್ಮೇಲೆ ಅವಳದು ಅಡ್ರೆಸ್ಸು, ಅವಳು ಯಾವ ಊರು ಏನು ಎತ್ತೆಲ್ಲ ನಂಗೆ ಕಳಿಸಿದ್ರು ಗೊತ್ತಾ, ನೆನಪಿದ್ಯಾ? ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ಫಾಲೋವರ್ಸು ಆ ಥರ ಹಾಗೆ ಆಗುತ್ತೆ. ಅವಳಂತೂ ನಾನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಒಂದು ಇದು ಮಾಡ್ಬಿಟ್ಬಿಟ್ಟಿದ್ರೆ ಎಲ್ಲದಕ್ಕೂ ವಿಡಿಯೋಗೆ ಹೋಗು, ಡಿಲೀಟ್ ಮಾಡು, ಮತ್ತೆ ಅದೇ ವಿಡಿಯೋ ಅದೇ ಕಮೆಂಟ್ ಹಾಕು. ಅವಳಿಗೆ ಮೇ ಬಿ ಎಲ್ಲೋ ಗ್ರಾಚಾರ ಏನೋ ಕೆಟ್ಟಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಮದ್ವೆ ಎಷ್ಟು ಜನ ಮದ್ವೆ ಬಟ್ಟೆ ತಗೊಂಡಿದ್ರು, ಮದ್ವೆ ಶಾಪಿಂಗ್ ಮಾಡಕ್ ಬಂದಿದ್ದಾರೆ ಅಂದ್ರೆ ನೆನ್ನೆ ಬಂದಿದ್ರು ಅವರು. ನಮ್ಗೆ ಆಲ್ಮೋಸ್ಟ್ 10 ಫಸ್ಟ್ ಡೇನು ಮದ್ವೆ ಶಾಪಿಂಗ್ ಇಲ್ಲ, ಅದು ಬಿಟ್ರೆ ಎವ್ರಿ ಡೇ ಮದ್ವೆ ಶಾಪಿಂಗ್ ಅವರು. ಮೇಡಮ್ ನೀವು ವಿಡಿಯೋ ನೋಡ್ಕೊಂಡ್ ಬಂದ್ವಿ, ಹೆಂಗೆ ಗೊತ್ತಾ ಬಾಚ್ಕೊಂಡು ಬಳ್ಕೊಂಡು ಬ್ಯಾಗ್ ಗುಂಡ್ಲುಪೇಟೆಯಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ನೈಟ್ ಮಿಡ್ ನೈಟ್ ಅವ್ರಿಗೋಸ್ಕರ ವೇಟ್ ಮಾಡಿದ್ದೀವಿ ನಾವು. ಚೀಲಲ್ಲಿ ತುಂಬ್ಕೊಂಡು ಹೋಗೋರೆ ಮದ್ವೆ ಬಟ್ಟೆಗೆಲ್ಲ, ಪಿರಿಯಾಪಟ್ಟಣ, ಈ ಕಡೆ ಟಿ ನರಸೀಪುರ, ಕೊಳ್ಳೇಗಾಲ, ಗುಂಡ್ಲುಪೇಟೆ ಕಡೆಯಿಂದನೂ ಬಂದು ಶಾಪಿಂಗ್ ಮಾಡಿದ್ದಾರೆ. ದಾವಣಗೆರೆಯಿಂದ ಬರೋಂಥದ್ದು ಏನಿತ್ತು ಅವ್ರಿಗೆ ಸೇಲ್ಗೆ ಹೋದವರು ಲಾಸ್ಟಿಗೆ ಬಂದಿದ್ರಲ್ಲ. ಹೌದು, ಅವರು ಚೀಲ ತುಂಬ್ಕೊಂಡು ಹೋಗಿದ್ದಾರೆ. 38,000 ಚಿಲ್ಲರೆ. ನಾನು ಎಲ್ಲ ಅದು ವಿಡಿಯೋ ಬಿಡಬೇಕಿತ್ತು. ಅವರು ವಿಡಿಯೋಸ್ ನೋಡ್ತಾ ಇರ್ತಾರೆ, ನನಗೇನೋ ಸುಳ್ಳು ಹೇಳೋಕ್ಕಾಗಲ್ಲ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವ್ರು ನಾನು ವೇರ್ಬಿಡಿ ಸೀರೆನೇ ತಗೊಂಡು. ಆಮೇಲೆ ನಾವಂತ ಅವ್ಳು ಯಾರೋ ಮೆಸೇಜ್ ಹಾಕಿದ ಸುಪ್ರೀತಾನು ಯಾರೋ ಕ್ವಾಲಿಟಿ ಇಲ್ಲ ಹಾಗೆ ಸುಪ್ರೀತಾ ದರ್ಶನ್ ಅವ್ರ ಗಂಡನ ಹೆಸರು ಹೇಳು, ಯಾಕಂದ್ರೆ ಉರಿಬೇಕಲ್ಲ ಅವಳಿಗೆ. ಸೊ ಹಂಗಾದ್ರೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿಲ್ಲ ಅಲ್ವಾ? ಹಂಗಾದ್ರೆ 10 days ನಾವು ಅಲ್ಲೇ ಕೂತಿದ್ದು. ಒಬ್ರು ಬಂದು ಸ್ಯಾರಿ ಚೆನ್ನಾಗಿಲ್ಲ ಅಂತ ನಮ್ಗೆ ವಾಪಸ್ಸೇ ಕೊಡ್ಲಿಲ್ಲ, ಎಲ್ಲ ವಾಪಸ್ ಇವ್ರ ಮನೆಗೆ ತಗೊಂಡೋಗಿದ್ರೇನೋ. ಅಲ್ಲ ಇವ್ರ ಮನೆಗೆ ತಗೊಂಡೋಗಿ ಕೊಟ್ರೇನೋ ಎಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ನಮ್ಮ ಹತ್ರ ಯಾರು ಒಬ್ರು ಏನಾದ್ರು ಪ್ರಾಬ್ಲಮ್ ಆಗಿ ಎಕ್ಸ್ಚೇಂಜ್ ಬಂದಿದ್ರೆ ಕಮೆಂಟ್ ಹಾಕ್ಬೋದು. ಏನಾದ್ರು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ಎಕ್ಸ್ಚೇಂಜ್ ಬಂದಿದ್ರೆ ಬೇರೆ ಕಡೆ ಸೇಲ್ಗೆ ಹೋಗಿ ಅಲ್ಲಿ ಬೈಕೊಂಡು ಇಲ್ಲಿ ಬಂದು 5-10 ಸೀರೆ ತಗೊಂಡೋಗಿರೋರು ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದ್ದಾರೆ. ಅವ್ರು ಇನ್ನೇನು ಮಾಡಕ್ಕೆ ಇರಲ್ಲ, ಕುತ್ಕೊಂಡ್ಬಿಡ್ತಾರೆ. ಅವಳದು ಫೋಟೋ ಹಾಕ್ತೀನಿ ಗೈಸ್, ಅವ್ರ ಕಪ್ಪಲ್ದು ಫೋಟೋ ಇದೆ, ಅವ್ಳದು ರೀಲ್ಸ್ ವಿಡಿಯೋ ಇದೆ. ಅವಳು ನಿಮ್ಮನೆ ಅಕ್ಕಪಕ್ಕದವಳು ಆಗಿದ್ರೆ ದಯವಿಟ್ಟು ನನಗೆ ಅವಳದು ಅಡ್ರೆಸ್ ನಂಬರು ಎಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಅವೈಲೇಬಲ್ ಇರ್ತದೆ. ಅಲ್ಲೇ ಹೋಗಿ ನಾನು ವಿಚಾರಿಸ್ತೀನಿ. ನಾನು 5 ದಿನ ಮಾಡೋಳು 10 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಂದರೆ ನನಗೆ ಯಾವ ಲೆವೆಲ್ ಇದು ರೆಸ್ಪಾನ್ಸ್ ಇತ್ತು, ನಾನು ಏನಕ್ಕೆ ಎಕ್ಸ್ಟೆಂಡ್ ಮಾಡಿದೆ ಅಂತ ಜನಗಳಿಗೆ ಗೊತ್ತು. ಸೊ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಿ ಅವಳ ಫೋಟೋ ಹಾಕಿ ನಾನು ಬಿಡಲ್ಲ ಅವಳನ್ನ. ಸೊ ನಾನು ಬುಧವಾರ ಹಾಕ್ತೀನಿ ಅಂತ ಹೇಳಿದೆ, ಬಟ್ ನಾನು ಎಕ್ಸ್ಟೆಂಡ್ ಮಾಡಿರೋ ಕಾರಣ ನನಗೆ ಬುಧವಾರ ಹಾಕೋಕ್ಕಾಗಲಿಲ್ಲ. ಸೊ ಹಾಕ್ತೀನಿ, ಮಂಗಳವಾರ ಹಾಕ್ತೀನಿ. ಅವೇನು ಗೊತ್ತಾ, ದುಡಿಯಲ್ಲ, ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಬರಲ್ಲ. ಒಂದಲ್ಲ 2 ಮಕ್ಳು ಇಟ್ಕೊಂಡು ಅಲ್ಲಿ ಇಲ್ಲಿಂದ ದೂರ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ಜನಕ್ಕೆ ಊಟ ತಿಂಡಿ ಕಾಫಿ ಸೀರೆಗಳನ್ನ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾವತ್ತೂ ಕೂಡ ಹೋಟ್ಲ್ ತಗೊಂಬಂತಿದ್ದಿಲ್ಲ, ಎಲ್ಲ ಮನೆಯಿಂದ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ಊಟ ಮಕ್ಳಿಗೆ ಸೆಟ್ ಆಗಲ್ಲ. ನಮಗೆ ಅಕಸ್ಮಾತ್ ಊಟ ಅಪ್ಸೆಟ್ ಆಗೋಗ್ಬಿಟ್ಟು ಲೂಸ್ ಮೋಷನ್ ಆಗಿತ್ತು, ವಾಮಿಟಿಂಗ್ ಆಗಿತ್ತು, ಫಸ್ಟ್ ಡೇ ಹಂಗಾಗಿದೆ. ಅಷ್ಟು
ಕಷ್ಟಪಟ್ಟು ಮಾಡ್ತಿದೀವಿ ಅಂತ ಅಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಸ್ಟ್ರಗಲ್ ಮಾಡ್ತಿರ್ತೀವಿ, ನಮ್ ಕಮಿಟ್ಮೆಂಟ್ಸ್ ಏನಿರುತ್ತೆ ನಮಗ್ ಮಾತ್ರ ಗೊತ್ತಿರುತ್ತೆ. ಅಲ್ಲೆಲ್ಲೋ ಬಂದು ಕುತ್ಕೊಂಡು ಸುಮ್ಮನೆ ಒಂದು ಕಮೆಂಟ್ ಹಾಕ್ಬಿಟ್ಟು ಅದೇನೋ ಜನಗಳಿಗೆ ರೂಮರ್ಸ್ ಸ್ಪ್ರೆಡ್ ಮಾಡ್ಬಿಡೋದು. ನಿನಗಾದ್ರೂ ದುಡಿಯೋ ಯೋಗ್ಯತೆ ಇಲ್ಲ, ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ಗಂಡನ ಹತ್ರ ಕೈ ಚಾಚ್ಬಾರ್ದು ಅಂದ್ಬಿಟ್ಟು ನಾವು ಮಾಡ್ತಿರ್ತೀವಿ. ನಿನಗೂ ತಾಕತ್ತಿದ್ರೆ ನೀನು ಮಾಡು. ಏನಕ್ಕೆ ನೀನು ಚಾಚ್ಕೊಂಡು ಅವ್ರ ಹತ್ರ ಕೂತಿದ್ಯಾ? ಅಟ್ಲೀಸ್ಟ್ ಅವ್ಳು ಮೆಸೇಜ್ ಮಾಡಿದ ಡಾಟಾ ಅದನ್ನು ಯಾರು ಹಾಕ್ಸಿರ್ತಾರೋ, ಹೌದು, ಫೋನ್ ಯಾರು ಕೊಡ್ಸಿರ್ತಾರೋ. ಹೌದು, ನಾವು ನಮ್ದ್ರಲ್ಲೇ ಎಲ್ಲ ಮಾಡ್ಕೋತೀವಿ. ಅದು ಗತ್ತಾಗಿ ಹೇಳ್ಬೋದು, ದುಡ್ದು ಮಾಡ್ತಿರೋದು, ಈಸ್ಕೊಂಡ್ ಮಾಡ್ತಿಲ್ಲ, ಕೇಳ್ಕೊಂಡ್ ಮಾಡ್ತಿಲ್ಲ, ಕಷ್ಟಪಟ್ಟು ದುಡ್ದಿದೀವಿ. ಕಣ್ಣಿಗೆ ನಿದ್ದೆ ಎಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಎಷ್ಟು ನೈಟು ನಾವು ನಿದ್ದೆ ಮಾಡಿಲ್ಲ, ದುಡ್ದಿದೀವಿ. ಎಷ್ಟು 3 ಅವರ್ 4 ಅವರ್ ನಿದ್ದೆ ಮಾಡ್ಕೊಂಡು ಹೋಗಿ ಎದ್ದೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ನಿದ್ದೆ ಹಿಂಗ್ ಅಂತಿದ್ರು. ಇಲ್ಲ ಕಸ್ಟಮರ್ ಬಂದ ನಾನು ಹೇಳ್ತಿದ್ದೆ ಭೂಮಿ ನಿದ್ದೆ ಬರ್ತಿರುತ್ತೆ, ಕಸ್ಟಮರ್ ಬಂದ ತಕ್ಷಣ ಕಣ್ಣಿಂಗ್ ಆಗೋಗ್ಬಿಡುತ್ತೆ. ಹೌದು, ಅಷ್ಟು ಕಷ್ಟಪಟ್ಟು ದುಡಿತಾ ಇದೀವಿ ಅಂತ ಅಂದ್ರೆ ನಮ್ಗೆ ಅಷ್ಟು ಹೌದು. ಏನೋ ಒಂದ್ ಮಾಡೋಣ. ಶುಕ್ರವಾರ ಅಲ್ವಾ ಫಸ್ಟ್ ಡೇ, ಯಾರಿಗೂ ಜನ ಗಿಜಿ 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 ಅಂತ ಬಂದ್ಬಿಡಲ್ಲ. ಅದ್ರ ನೆಕ್ಸ್ಟ್ ಡೇ ಫೈನ್ ಗುಡ್, ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದು. ಹೌದು, ಏನ್ ಮಾಡಕ್ ಕೆಲಸ ಇಲ್ಲ, ಬಾಡಿಗೆ ಕಟ್ಕೊಂಡು ಜನರೇಟಿ ಕೊಟ್ಕೊಂಡು ಕೆಲಸದವ್ರು ದುಡ್ಡು ಕೊಟ್ಕೊಂಡ್ಬಿಟ್ಟು ಮಾಡಕ್ ಕೇಳಿದ್ರೆ ಒಂದು ದಿನಕ್ಕೆ ನಾನು ಸುಮ್ಮನೆ 15,000 ಕಟ್ತಾ ಇದ್ದೀನಿ. ಸುಮ್ಮನೆ ಏನಿಲ್ಲ 15,000 ಕೆಲಸದಲ್ಲ ಸೇರಿ ಎಷ್ಟೋ ಅದೆಲ್ಲ ಎಕ್ಸ್ಪೆನ್ಸಿವ್ ಇಲ್ಲ. ನಾನು ಬಾಡಿಗೆ ಮತ್ತೆ ಈ ಜನರೇಟ್ ಹೇಳ್ತಿರೋದು ಇಷ್ಟಕ್ಕೆ ಮಾಡಕ್ ಕೆಲಸ ಇಲ್ಲ, ಸೇಲ್ಸ್ ಇಲ್ವಲ್ಲ, ದುಡ್ಡು ಕುಣಿತೈತಲ್ಲ ನಮಗೆ, ಅದಕ್ಕೆ ಎಲ್ಲ ಆಗ್ತಾ ತಗೊಂಡೋಗಿ 20,000 ದಿನಕ್ಕೆ ಸುಮ್ಮನೆ ಕಟ್ತಾ ಇದ್ದೀನಿ ಸೇಲ್ ಇಲ್ಲದೆ. ನಾನು ಏನ್ ಮಾತಾಡ್ತಾರೋ ಜನಗಳು ಯಪ್ಪ. ಕ್ಲೈಮ್ಯಾಕ್ಸ್ ಏನ್ ಹೇಳ್ತೀರಿ? ಅದೇ ಬಿಟ್ಟು ತಿನ್ಬಿಟ್ಟು ಕೂತಿರ್ತಾರಲ್ಲ, ಅವ್ರಿಗೆ ಇನ್ನೇನು ಕೆಲಸ ಇರಲ್ಲ, ಡೈಜೆಷನ್ ಆಗಲ್ಲ. ಈ ಥರ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ತಿಂದನ್ನ ಅರ್ಗಲ್ವಂತೆ. ಅವಳ ಫೋಟೋ ಈ ವಿಡಿಯೋ ಮಾತಾಡಿರೋವರೆಗೂ ಬರ್ತಾ ಇರುತ್ತೆ. ಅವಳು ನಿಮ್ಮ ಮನೆ ಅಕ್ಕಪಕ್ಕ ಇದ್ರೆ ದಯವಿಟ್ಟು ನನಗೆ ಕಳಿಸಿ. ಲಾಸ್ಟ್ ಟೈಮ್ ಒಬ್ಳು ಹಾಸನ ಅವಳ್ದು ಕಳಿಸಿದ್ರಲ್ಲ, ಆ ಥರ ಕಳಿಸಿ ಮಾಡ್ತೀನಿ. ಅಡ್ರೆಸ್ಸು ಎರಡು ಬೇಕು, ಯಾವುದಿದೆ ಕಳಿಸಿ, ಎರಡರಲ್ಲಿ ಒಂದು ಕಳಿಸಿ. ನಾನು ಅಂದೆ ಲೇ ಬಂದು ಫೇಸ್ ಟು ಫೇಸ್ ಮಾತಾಡಿ, ಕುತ್ಕೊಂಡು ಮೆಸೇಜು ಕಮೆಂಟಲ್ಲಿ ಹಾಕೋದು ಅಂತ. ಅಡ್ರೆಸ್ ಕೊಟ್ಟಿತ್ತು ತಾನೇ, ಫುಲ್ ನಾವು ಅಡ್ರೆಸ್ ಎಲ್ಲ ನೀಟಾಗಿ ಹಾಕಿದ್ವಲ್ಲ, ಹಾಕೋದು ಇದೊಳಗೆ ಬರಬೇಕು. ಡೈರೆಕ್ಟ್ ಆಗಿ ಮಾತಾಡ್ಬೇಕಿತ್ತು. ಅಯ್ಯೋ ನಿಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೆ, ಏನ್ ಕ್ವಾಲಿಟಿ ಇದೆ ಅಂತ. ತುಂಬಾ ಜನ ಇದ್ರಲ್ರಿ ಅಲ್ಲಿ ವರ್ಕರ್ಸ್ ಎಲ್ಲ ಹಾಕೊಂಡು ಗುಮ್ಮಿಡ್ತಿದ್ರು ಅಂತ ಅವಳು ಇಲ್ಲೇ ಬಂದು ಹೇಳೋಗ್ಬೇಕಾಗಿತ್ತು. ಬಂದು ಹೋಗಿದ್ದೀನಿ ಅಂತ ಸುಳ್ಳು. ನಾನು CC ಕ್ಯಾಮ್ರಾ ಚೆಕ್ ಮಾಡ್ತೀನಿ ಅಂದ್ರಿ. ಅವಾಗ ಅಂತೇಳಿ ನಾನೆಲ್ಲ ನನ್ನ ಫ್ರೆಂಡು ಅಂತೇಳಿ ನಿನ್ನ ಮಾಸ್ ಕೆಡ್ದಾಗ ಬರುತ್ತೆ ನನಗೆ. ಯೂಟ್ಯೂಬರ್ ಹಂಗೆಲ್ಲ ಹಂಗೆಲ್ಲ ಯಾರು ಮಾಡ್ಬೇಡಿ ಗೈಸ್. ಏನು ಗೊತ್ತಾ, ಆ ಥರ ಎಲ್ಲ ಯಾರೂ ಮಾಡಬಾರ್ದು. ನಾನು 6 ತಿಂಗಳು ಕಷ್ಟಪಡ್ತಿರ್ತಾರೆ. ನಾನು ಒಂದೇ ಒಂದು ಎಕ್ಸಾಂಪಲ್, ನಾನು 6 ಮಂತ್ಸ್ ದುಡಿಯೋದನ್ನ ನಾನು ಈ ಒಂದು ಸೇಲಲ್ಲಿ ದುಡಿದಿದ್ದೆ. ಹೌದು, ಬೆಳಗ್ಗೆ ನಾವು ಅದನ್ನೇ ಮಾತಾಡಿದ್ವಿ. 6 ಮಂತ್ಸಲ್ಲಿ ದುಡಿಯೋದನ್ನ, ಅದಕ್ಕಿಂತ ಬೇರೆ ಏನು ಬೇಡ ನನಗೆ. ಅದರಲ್ಲೂ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಾ, ಐಡಿಯಾನೂ ಇರಲ್ಲ. ಬಟ್ ನಮಗೂ ಇನ್ನು ಮುಂಚೆ ಇಷ್ಟೊಂದೆಲ್ಲ ಅಂತ ನಾವು ಸುಮ್ಮನೆ ಎಲ್ಲೋ ಥರ ತಿಂದ ಉಂಡೋ ಮಲ್ಕೊಂಡ್ವ ಮನೆಗೆ ಹೋದ್ವಾ ಅಷ್ಟೇ ಇದ್ದಿದ್ದು. ಬಟ್ ಇವಾಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಕಷ್ಟಪಡ್ತಿದ್ರು, ಹೆಂಗಿದ್ ಇವಾಗ ಅರ್ಥ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡ್ತಿರ್ತಾರೆ. ಮೂರೂ ಅಷ್ಟೇ. ಒಬ್ರು ಕೇಳ್ತಾ ಇಲ್ಲ, ನಾನು ಅವ್ರಿಗೆ ಹೇಳ್ದೆ ನಿಮ್ಮ ಹಸ್ಬೆಂಡ್ ತುಂಬ ರಿಚ್ ಅಲ್ವಾ, ನೀವು ತುಂಬ ರಿಚ್ ಫ್ಯಾಮಿಲಿ ಅಲ್ವಾ ಅಂದಿದ್ದಕ್ಕೆ ನಾನು ಹೇಳ್ದೆ ಅವ್ರು ರಿಚ್ ಅಲ್ಲ, ಇಬ್ರು ಸೇರಿ ರಿಚ್ ಆಗಿರೋದು ಅಂತ ಹೇಳ್ದೆ. ಅವ್ರೊಬ್ರು ಅಂತ ಹೇಳ್ಬಿಟ್ಟು ಮಿಡಲ್ ಕ್ಲಾಸಿಂದ ರಿಚ್ಗೆ ಬರಬೇಕು ಅಂತ ಅಂದರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಎಲ್ಲದಕ್ಕೂ ತುಂಬಾ ಇನ್ವೆಸ್ಟ್ ಈಸಿಯಾಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಪಟ್ಟಂದ ಕಮಿಷನ್ ಇಸ್ಕೊಂಡು ಬೆಳೆದ್ಬಿಡ್ತಾರಲ್ಲ, ಆ ಥರ ಅಲ್ಲ ನಮ್ಮದು. ನಿದ್ದೆ ಇರಲ್ಲ. ಪಾಪ 2 ಮಕ್ಕಳು ಅವು ಎಲ್ಲೆಲ್ಲಿ ಮಲ್ಕೊಂಡು ಇದ್ರೊಳಗಡೆ ಎಲ್ಲ ನಾವು ಅಷ್ಟು ಪಾಪ ನೆಲದಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದೆ. ಗೊಂಬೆ ಪಾಪ ಅದು. ಅವು ನಮ್ಗೆ ಏನು ಹಿಂಸೆ ಕೊಟ್ಟಿಲ್ಲ, ಕಿರಿಕಿರಿ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಳ್ಳೋ. ಇವನು ಅವಳು ನೋಡ್ಕೊಳ್ಳೋದು, ಇವನೇ ಅನ್ಬೋದು, ಇವಳು ನೋಡ್ಕೊಳ್ಳೋದು ಪಾಪ. ಅದು ಫೀಡ್ ಮಾಡೋ ಬೇಬಿ ಇದನ್ನ ಫೀಡ್ ಬಿಡ್ಸಿಲ್ಲ, ಅವ್ರು ಫೀಡ್ ಮಾಡ್ತಾ ಇದ್ದಾರೆ. ನಾನು ಬಿಡ್ಸಿಲ್ಲ ನನ್ನ ಮಗಳಿಗೆ. 2 ಇಯರ್ಸ್ ತೂಗಿಸ್ತೀನಿ ನಾನು. ಸೊ ಆ ಮಗು ಇಟ್ಕೊಂಡು ಕಷ್ಟಪಟ್ಟಿರ್ತೀವಿ. ದಯವಿಟ್ಟು ನಿಮ್ಗೆ ನಿಜವಾಗೂ ಫೀಲ್ ಆಯ್ತಾ ಕಮೆಂಟ್ ಹಾಕಿ. ನಿಜವಾಗೂ ಫೀಲ್ ಆಯ್ತಾ ಬಂದು ಅಲ್ಲೇ ಎನ್ಕ್ವೈರಿ ಮಾಡಿ, ಯಾಕೆ ಹಿಂಗೆ ಕೊಡ್ತಿದ್ದಾರೆ, ನಾವು ಕೊಡ್ತಿರೋ ಪ್ರೈಸ್ಗೆ ಇದು ವರ್ತಿಲ್ಲ, ಅಲ್ಲಿ ಬಂದು ಕೇಳಿ. ಅದೊಂದ್ಬಿಟ್ಟು ಎಲ್ಲೋ ಕುತ್ಕೊಂಡ್ಬಿಟ್ಟು ಯಾವಳೋ ಬಂದಿದ್ಲು ಅಂತ ಹೇಳ್ಬಿಟ್ಟು ಏನೇನೋ ಬಾಯಿ ಬಂದಾಗಿಲ್ಲ ಹಂಗೆಲ್ಲ ಮಾಡಬಾರ್ದು. ಹಂಗೆಲ್ಲ ಮಾಡಿದ್ವಿ ಅದು ಹಿಂಗೆ ಮುಗಿಸ್ಕೊಂತ ಇರೋದು. ಹೌದು. ಸೊ ಅಲ್ಲೇ ಬಿಟ್ವಿ ಮಾತಾಡ್ಕೊಂಡು ಬಿಲ್ಡಿಂಗ್ ಎಲ್ಲ ಅವಳಿಗೆ ಉಗಿಬೇಕು ಅಂತ ನೀವು ವಿಡಿಯೋ ಮಾಡಿದ್ದಿಲ್ಲ. ಹಾಕ್ಬಿಡಿ, ಇಲ್ಲ ಮುಂದೆ ಹಾಕ್ತೀರಾ?
ಎಸ್ ನಾವು ಹೋಗಿ ಲಾಕ್ ಓಪನ್ ಮಾಡಿದ ತಕ್ಷಣ ಒಂದಷ್ಟು ಜನ ವೆಯ್ಟಿಂಗಲ್ಲಿ ಇರ್ತಾಯಿದ್ರು ಪ್ರತಿದಿನವೂ ಅಷ್ಟೇ. ಸೊ ಅದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ನಮಗೆ. ಸೊ ನೋಡ್ತಾ ಇರ್ಬೋದು, ನಾನು ಇನ್ನೂ ಕೂತೇ ಇಲ್ಲ ಹೋಗಿ ಅಲ್ಲಿ, ಇನ್ನೂ ಫ್ರೆಶ್ಶಾಗಿ ಅಲ್ಲೇ ನಿಂತಿದ್ದೆ. ಇನ್ನೂ ಕಸ್ಟಮರ್ ಬರ್ತಾನೇ ಇದ್ದರು. ಬಿಕಾಸ್ ಲಾಸ್ಟ್ ಡೇ ಕಸ್ಟಮರ್ ಕೂಡ ಜಾಸ್ತಿನೇ ಇದ್ದರು. 10 ಡೇಸ್ ಮಾಡಿದ್ದು ನಾವು, 5 ಡೇಸ್ ಅಂದ್ಬಿಟ್ಟು 5 ಡೇಸ್ ಎಕ್ಸ್ಟೆಂಡ್ ಮಾಡಿದ್ವಿ. ಕ್ರೌಡ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಯಾವುದೇ ರೀತಿ ಕ್ರೌಡ್ದು ವೀಡಿಯೋನ ಮಾಡೋಕ್ಕಿಲ್ಲ. ಬಿಕಾಸ್ ಸೊ ಮೊದಲೇ ನನಗೆ ಕಣ್ಣಿನ ದೃಷ್ಟಿ ಜಾಸ್ತಿ ಅಂತ ಹೇಳಿದರು. ಒಂದು ಆಟೋದವ್ರು ಕೇಳಿದ್ರು ಅವ್ರಿಗೇನು ಸರ್ ಕ್ರೌಡ್ ಇದೆ, ಚೆನ್ನಾಗಿ ಸೇಲ್ ಆಗ್ತಿದೆ ಅಂದ್ಬಿಟ್ಟು ತುಂಬ ಜನಕ್ಕೆ ಹೇಳಿದಾರಂತೆ. ಸೊ ಆ ಮ್ಯಾಟ್ರ್ಗಳೆಲ್ಲ ತಿಳಿದು ಬಂತು ನನಗೆ. ಆ್ಯಂಡ್ ನಮ್ಮೂರು ಹಳ್ಳಿ ಕಡೆ ಎಲ್ಲ ತುಂಬ ರೀಚ್ ಆಗಿದೆ. ಆ್ಯಂಡ್ ದಾವಣಗೆರೆ, ಧಾರವಾಡ, ಗುಂಡ್ಲುಪೇಟೆ ತುಂಬ ದೂರದಿಂದೆಲ್ಲ ಬಂದಿದ್ದೀರಾ. ಆ್ಯಂಡ್ ಬೆಂಗಳೂರಿಂದನೂ ಹುಡಿಕೊಂಡು ಬಂದಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬೇಗ ಬೇಗ ಬಂದು ಪರ್ಚೇಸ್ ಮಾಡಿ. ಸಾರಿ ಡಿಸ್ಪ್ಲೇ 2 hours ಮಾತ್ರನೇ ಇರುತ್ತೆ. ಮಾತಾಡಿ. Buy one get one free sarees. Buy one get one free. ಆ್ಯಂಡ್ ಫೈನಲಿ ನಾವು ಇನ್ನೇನು 1.5 hour ಒಳಗಡೆ ಸೇಲ್ನ ಎಂಡ್ ಮಾಡುವಂಥ ಸಮಯ ಬಂದೇ ಹೊಡೆದು. ಬಟ್ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಸೂಪರಾಗಿದ್ದು ಎಕ್ಸ್ಪೀರಿಯನ್ಸು. ಆ್ಯಂಡ್ ಮತ್ತೊಂದು ಸೇಲು, ಆ ಸೇಲು ಎಲ್ಲಿ ನಡೆಯುತ್ತೆ, ಯಾವ ಊರಿಗೆ ನಾವು ಬರ್ತಾ ಇದ್ದೀವಿ ಅಂತ ಸೊ ಅಪ್ಡೇಟ್ ಮಾಡ್ತೀನಿ. ಈ ಒಂದು ಎಕ್ಸ್ಪೋ ನಮಗೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಮತ್ತೆ ವಿತಿನ್ 15 ಡೇಸ್ ಒಳಗಡೆ ಇನ್ನೊಂದು ಎಕ್ಸ್ಪೋನ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಇದು ತುಂಬ ಕ್ರೌಡ್ ಆಗ್ತಾಯಿತ್ತು. ಸೊ ಅಷ್ಟರಲ್ಲಿ ಗೈಸ್ ಮಳೆ ಬಂದ್ಬಿಡ್ತು. ಐ ಥಿಂಕ್ ಆಲ್ಮೋಸ್ಟ್ 6 ಅನಿಸುತ್ತೆ. ಆವಾಗ 6-6:30 ಏನೋ ಫುಲ್ಲು ಜೋರು ಮಳೆ ಶುರುವಾಗೋಯಿತು. ಸೊ ಅದಕ್ಕೆ ಕಸ್ಟಮರ್ ಬರೋದು ಸ್ಟಾಪ್ ಆಗಿದ್ದಾರೆ. ಸೊ ಶಾಪಿಂಗ್ ಮಾಡ್ತಾಯಿದ್ದಾರೆ ಬಂದಿರೋರೆಲ್ಲ. ಮಳೆ ನಿಂತ ಮೇಲೆ ಇನ್ನೂ ಜಾಸ್ತಿ ಆದರು. ಆ್ಯಂಡ್ ನಾವು ಇನ್ನೇನು ಕ್ಲೋಸ್ ಮಾಡ್ತಾಯಿದ್ದೀವಿ, ಮುಗೀತು 9:30 ಅನ್ನೋ ಟೈಮಲ್ಲೂ ನಮಗೆ ಕ್ರೌಡ್ ಬರ್ತಾನೆ ಇದ್ದರು. ಮುಗೀತು ನಮ್ಮದು ಸೇಲು, ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ರಿ ಯಾಕಂದ್ರೆ ತೋರಿಸ್ತಾಯಿತ್ತು ಫಸ್ಟೇ. ಅವ್ರು ನಮ್ಮ ಊರವರು ಮುಖಂಡಿರೋರು. ಹಾಂ ಆಂಟಿ ಬ್ಲೌಸ್ ಕೇಳ್ತಿದ್ರು ಎಲ್ಲ ಇಸ್ತಿರೋ. ಆಂಟಿ ಇವರು ಒಳಗೊಡ್ತಾರೆ ನೋಡಿ. ಸೊ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಫುಲ್ ಟಯರ್ಡು. ಮನೆಗೆ ಹೋಗಿ ನಮ್ಮೊಂದು ದಿನ ನಿದ್ದೆ ಬೇಕು. ಬಟ್ ನಾಳೆ ನಾನು ಎದ್ದು ಮತ್ತೆ ಕೆಮ್ಮಲ್ಲಿ ಹೋಗಿದ್ದೆ. ಸೊ ನಂದು ಕರೆಂಟ್ ಅಕೌಂಟು ಒಂದಷ್ಟು ಬಂದ್ಬಿಟ್ಟಿದೆ. ನಮಗೆಲ್ಲರೂ ಕೊಡ್ಸೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಯಾರು ಕೊಡಬೇಡಿ, ನಾನೇ ಒಂದು ಇಸ್ಕೊಂಡು ಬೆಳಗ್ಗೆ ಹೋಗ್ತಿದ್ದೀನಿ. ಸೊ ಪೋಸ್ಟ್ ಆಫೀಸಲ್ಲಿ ಇದೆ, ಅದಕ್ಕೆ ಏನಾಗಿದ್ದೀನಿ ಹೋಗಿ ಇಸ್ಕೊಂಡು ಮಾಡಬೇಕು. ನಾಳೆನೇ ರೆಸ್ಟ್ ಇಲ್ಲ. ಆಫೀಸ್ಗಳಲ್ಲಿ ಯೂನಿಫಾರ್ಮ್ದು ಮೆಜರ್ಮೆಂಟ್ ಕೊಡಬೇಕು, ಅದು ಇದೆ. ಆದಮೇಲೆ ನಮಗೆ ಮಂಗಳವಾರದಿಂದ ನಿದ್ದೆ ಬೇಕು. ಊರಿಗೆ ಹೋಗೋ ಪಾರ್ಕಿಂಗ್ ಮಾಡಿದ್ರೆ ಇನ್ನೂ ಕಸ್ಟಮರ್ ಬರ್ತಾರೆ. ಮೇಘ ಹೇಗೆ ಅನ್ನಿಸ್ತು ಸೇಲು? ತುಂಬ ಚೆನ್ನಾಗಿ ಹೂ ಹಾಕಿದಂಗೆ 5 ದಿವಸದ ವ್ಯಾಪಾರ ಮಾಡ್ತಾರೆ. 5 ದಿವಸ ಅಲ್ಲ, 5 ದಿವಸದಲ್ಲಿ 10 ದಿವಸದಿಂದ ಹೂ ಹಾಕಿದಂಗೆ ವ್ಯಾಪಾರ ಮಾಡ್ಕೊಂಡ್ವಿ. ಒಂದು ಸ್ಯಾರಿ ಹೋಗಿಲ್ಲ, ಒಂದು ಜ್ಯುವೆಲ್ರಿ ಹೋಗಿಲ್ಲ, 10 ರೂಪಾಯಿ ಯಾರೂ ಮೋಸ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ನಮಗೆ ಆಲ್ಮೋಸ್ಟ್ 1800 ರೂಪಾಯಿ ಜ್ಯುವೆಲ್ರಿ ಎತ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. 2000 ರೂಪಾಯಿ ಜ್ಯುವೆಲ್ರಿ ಕಿತ್ಕೊಂಡ್ವಿ. 7 ಸೀರೆ ಕಿತ್ಕೊಂಡ್ರು ಅವ್ರ ಹತ್ರ. ಏನಂತ ಮಿಸ್ ಆಗಿದ್ದು, ನಾನು ಕಿತ್ಕೊಂಡು ಹೋಗ್ಬೇಕು, ವಿಡಿಯೋ ಆನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ವಿಡಿಯೋ ಆನ್ ಮಾಡ್ಕೊಂಡು ನಾವು ಬೆಳಗ್ಗೆ 9 ಗಂಟೆಗೆ ಓಪನ್ ಮಾಡಿದ್ರೆ ನೈಟು 9:30, 10 o'clockವರೆಗೂ ಇರ್ತಾಯಿದ್ವಿ. ಸೊ ಏನೋ ಒಂಥರ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗಿ ಬರ್ತಾಯಿದ್ವಿ ಅನ್ನೋ ಫೀಲ್ ಕೊಡ್ತಾಯಿತ್ತು ನಮಗೆ. ಆ್ಯಂಡ್ ಈ ವಾಯ್ಸ್ನ ನಾನು ಏನಕ್ಕೆ ಮ್ಯೂಟ್ ಮಾಡಿ ಫಾಸ್ಟ್ ಮಾಡಿದ್ದೀನಿ ಅಂದರೆ, ಸೊ ಯಾರು ನಮ್ಮ ಹತ್ರ ಕಳ್ತನ ಮಾಡಿದರು ಜ್ಯುವೆಲರಿನ, ಸೊ ಅವರು ಕಾಲ್ ಮಾಡಿ ಮೇಘನ ಒಂದು ವೀಡಿಯೋ ಅಪ್ಡೇಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಆವಾಗ ಅವರು ಕಾಲ್ ಮಾಡಿ ಕಾಲಿಗೆ ಬೀಳ್ತೀವಿ, ಸಾರಿ ಮೇಡಮ್ ಏನೋ ತಪ್ಪಾಯಿತು, ಮಕ್ಕಳುಗಳು ವ್ಯಾನಲ್ಲಿ ಓಡಾಡ್ತವೆ, ಟೀಚರ್ಸ್ ಎಲ್ಲ ವಿಡಿಯೋ ನೋಡ್ತಾರೆ, ಇನ್ನು ಈ ರೀತಿ ತಪ್ಪಾಗಲ್ಲ. ಅವ್ರು ತುಂಬ ರೂಡಾಗಿ ಮಾತಾಡಿದ್ರು. ಬಟ್ ಕಾಲ್ ಮಾಡಿ ಕ್ಷಮೆನ ಕೇಳಿದ್ರಿಂದ ನಾವು ಕ್ಷಮಿಸಿ ವಿಡಿಯೋದಲ್ಲಿ ಅತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಬಿಟ್ಟು ಮಿಕ್ಕಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟಿಂಗ್ ನೀರಿದ್ದು ಚೆನ್ನಾಗಿ ಸೇಲ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ಬಂದು ತೆಗೆದಿದ್ದ ಎಕ್ಸ್ಪೀರಿಯನ್ಸ್ ಒಂದು 10 ದಿವಸ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು.
ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಈಗ ಮನೆಗೆಲ್ಲ ಹೋಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಫುಲ್ ತುಂಬದಂಗೆ ಇಟ್ಟಿದ್ವಿ. ಇವತ್ತು ಸ್ವಲ್ಪ ನಾನು ಬೆಳಗ್ಗೆನೆ ಮಾತಾಡ್ಕೊಂಡು ಬಂದಿದ್ದೀವಿ ನಾವು.